ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಕಂಪನಿ, ಆ ಕಂಪನಿ ಯಾವುದು ಅಂತ ನಿಮಗೆ ಈಗಾಗಲೇ ಗೊತ್ತಾಗಿದೆ ಅಂದ್ಕೊಳ್ತೀನಿ. ಅದು ಸುಜ್ಲೋನ್ ಎನರ್ಜಿ. ಇದರ ಬಗ್ಗೆ ಇವತ್ತು ಕವರ್ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿದೆ ಇವತ್ತು. ಸೊ ರಿಸಲ್ಟ್ ಹೇಗಿದೆ ಅನ್ನೋದನ್ನ ನೋಡೋಣ. ಹಾಗೆ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಇರುವಂತಹ ಅಡ್ವಾಂಟೇಜಸ್ ಏನು, ಹಾಗೆ ಡಿಸ್ಅಡ್ವಾಂಟೇಜಸ್ ಏನು, ತುಂಬಾನೇ ಇಂಪಾರ್ಟೆಂಟ್ ಡಿಸ್ಅಡ್ವಾಂಟೇಜಸ್. ಅದ್ರ ಬಗ್ಗೆ ಕೂಡ ಒಂದಷ್ಟು ವಿಚಾರಗಳನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತಹ ಸ್ಟಾಕ್ ಅನ್ನ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಸೊ ಕಂಪನಿ ಯಾವುದು ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ. ಸುಜ್ಲೋನ್ ಎನರ್ಜಿ ಲಿಮಿಟೆಡ್. ಇವತ್ತು ನೋಡಬಹುದು ನಿಯರ್ಲಿ 5% ಲೋಯರ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ನಾರ್ಮಲ್ ಆಗಿ ಟ್ರೇಡ್ ಆಗ್ತಿತ್ತು, ರಿಸಲ್ಟ್ ಅನೌನ್ಸ್ ಆಯ್ತು, ಇಮಿಡಿಯೇಟ್ಲಿ ಡೌನ್ ಆಯ್ತು. ಹಾಗಾದ್ರೆ ರಿಸಲ್ಟ್ ಅಲ್ಲಿ ಏನಾದ್ರು ಡೌನ್ ಫಾಲ್ ಇದೆಯಾ, ಈ ರೀತಿ ರಿಯಾಕ್ಷನ್ ಬಂದಿದೆ ಅಂತಂದ್ರೆ ಸೊ ಅದನ್ನ ನಾವು ತಿಳ್ಕೊಳ್ಳೋಣ ಬನ್ನಿ. ತಿಳಿದ್ರೆ ಕಂಪನಿಯ ರಿಸಲ್ಟ್ ಪೇಜ್ ಅನ್ನು ಓಪನ್ ಮಾಡಿದ್ದೀನಿ. ಕನ್ಸಾಲಿಡೇಟೆಡ್ ನಂಬರ್ಸ್ ಇರುವಂತಹ ಪೇಜ್. ಹಾಗೆ ಇಲ್ಲಿ ಮೆನ್ಷನ್ ಮಾಡಿರುವಂತಹ ಅಮೌಂಟ್ ಎಲ್ಲಾನು ಕೂಡ ಕೋಟಿಗಳಲ್ಲಿದೆ. ಸೊ ನೋಡಬಹುದು ರುಪೀಸ್ ಇನ್ ಕ್ರೋರ್ಸ್. ನಾವು ಈ 3 ಕಾಲಮ್ ಕಡೆ ಕಾನ್ಸಂಟ್ರೇಟ್ ಮಾಡೋಣ. ಸೀಕ್ವೆನ್ಸ್ ನೋಡಬಹುದು ಮಾರ್ಚ್, ಡಿಸೆಂಬರ್, ಮಾರ್ಚ್ ಇದೆ. ಈ ಎರಡನ್ನ ಇಗ್ನೋರ್ ಮಾಡೋಣ, ಯಾಕಂದ್ರೆ ಇದು ಇಯರ್ಲಿ ಡೇಟಾ ಇದೆ. ಅದರ ಇನ್ಕಮ್ ಅಲ್ಲಿ ಇನ್ಲೈನ್ ಪರ್ಫಾರ್ಮೆನ್ಸ್ ಇದೆ ಅಂತ ಬಿಗ್ ಚೇಂಜಸ್ ಏನಾಗಿಲ್ಲ. ಹಾಗಾಗಿ ಟೋಟಲ್ ಇನ್ಕಮ್ ಅನ್ನು ನೋಡೋಣ. ನೋಡಬಹುದು ಹಿಂದಿನ ವರ್ಷ 1699 ಕೋಟಿ ಇತ್ತು, ಅಥವಾ ರೌಂಡ್ ಫಿಗರ್ 1700 ಕೋಟಿ ಅಂತ ಹೇಳ್ಕೊಬಹುದು. ಹಿಂದಿನ ಕ್ವಾರ್ಟರ್ ಅಲ್ಲಿ 1569 ಕೋಟಿ ಇತ್ತು. ಈಗಿನ ಕ್ವಾರ್ಟರ್ ಅಲ್ಲಿ ನೋಡಬಹುದು 2207 ಕೋಟಿ ಇದೆ. ಸೊ ಇಯರ್ಲಿ ಆಗ್ಬಹುದು ಅಥವಾ ಕ್ವಾರ್ಟರ್ಲಿ ಆಗ್ಬಹುದು. ಕಂಪನಿಯ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಬಿಸ್ನೆಸ್ ವೈಸ್. ಅದನ್ನ ನಾವಿಲ್ಲಿ ಕ್ಲಿಯರ್ ಆಗಿ ನೋಡಬಹುದು. ಇನ್ಕಮ್ ಆದ ನಂತರ ಎಕ್ಸ್ಪೆನ್ಸಸ್ ಬರುತ್ತೆ. ಸೊ ಟೋಟಲ್ ಎಕ್ಸ್ಪೆನ್ಸಸ್ ನ ನೋಡಬಹುದು. ಹಿಂದಿನ ವರ್ಷ 1628 ಕೋಟಿ ಎಕ್ಸ್ಪೆನ್ಸಸ್ ಇದ್ರೆ ಹಿಂದಿನ ಕ್ವಾರ್ಟರ್ಲಿ 1366 ಕೋಟಿ, ಈಗ 1927 ಕೋಟಿ ಇದೆ. ಇನ್ಕಮ್ ಜಾಸ್ತಿ ಆದಾಗೆ ಎಕ್ಸ್ಪೆನ್ಸಸ್ ಕೂಡ ಜಾಸ್ತಿ ಆಗಿದೆ. ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ಮೇಲೆ ನಮಗೆ PBT ಸಿಗುತ್ತೆ. ಅದು ಬಿಫೋರ್ ಎಕ್ಸೆಪ್ಷನಲ್ ಐಟಮ್ಸ್. ನೀವು ಇಲ್ಲಿ ನೋಡಬಹುದು ಪ್ರಾಫಿಟ್ ಬಿಫೋರ್ ಎಕ್ಸೆಪ್ಷನಲ್ ಐಟಮ್ಸ್. ಹಿಂದಿನ ವರ್ಷ 71 ಕೋಟಿ ಇತ್ತು, ಹಿಂದಿನ ಕ್ವಾರ್ಟರ್ ಅಲ್ಲಿ 203 ಕೋಟಿ, ಈಗ 279 ಕೋಟಿ, ಅಥವಾ ರೌಂಡ್ ಫಿಗರ್ ಬೇಕಾದ್ರೆ 280 ಕೋಟಿ ಅಂತ ಅಂದ್ಕೊಳ್ಬಹುದು. ಆಲ್ಮೋಸ್ಟ್ ನಿಯರ್ಲಿ ಇದೆ. ಇಲ್ಲಿ ಕೂಡ PBT ನೋಡಿದ್ರೆ ಇಯರ್ಲಿ ಆಗ್ಬಹುದು ಅಥವಾ ಕ್ವಾರ್ಟರ್ಲಿ ಆಗ್ಬಹುದು. ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಇಯರ್ಲಿ ಅಂತೂ 71ರಿಂದ 279 ಹೋಗಿದೆ. ಬಿಗ್ ಚೇಂಜಸ್ ಅಂತ ಹೇಳ್ಬಹುದು. ಈವನ್ ಕ್ವಾರ್ಟರ್ಲಿ ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇದೆ. ಹಾಗೆ ನಂತರ ಇಲ್ಲಿ ಸ್ವಲ್ಪ ಎಕ್ಸೆಪ್ಷನಲ್ ಐಟಮ್ಸ್ ಆಡ್ ಆಗುತ್ತೆ. ಇಲ್ಲಿ ಬ್ರಾಕೆಟ್ ಅಲ್ಲಿ ಇದ್ರೆ ಗೈನ್ ಅಂತ. ಸೊ ನೀವು ಇಲ್ಲಿ ನೋಡಬಹುದು, ಇಲ್ಲೇ ಮೆನ್ಷನ್ ಇದೆ ಬ್ರಾಕೆಟ್ ಅಲ್ಲಿ ಇರೋದು ಅಂತ ಗೈನ್. ಬ್ರಾಕೆಟ್ ಇಲ್ಲ ಅಂತಂದ್ರೆ ಲಾಸ್. ಬ್ರಾಕೆಟ್ ಅಲ್ಲಿ ಇಲ್ಲದೆ ಇರೋದು ಮೈನಸ್ ಆಗುತ್ತೆ, ಬ್ರಾಕೆಟ್ ಅಲ್ಲಿ ಇರೋದು ಪ್ಲಸ್ ಆಗುತ್ತೆ. ಈ ಎಕ್ಸೆಪ್ಷನಲ್ ಐಟಮ್ಸ್ ಆಡ್ ಆದ್ಮೇಲೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ನೋಡಬಹುದು. ಹಿಂದಿನ ವರ್ಷ 323 ಹೋಯ್ತು. ಯಾಕೆಂತಂದ್ರೆ 251 ಕೋಟಿ ಆಡ್ ಆಗಿದೆ ಎಕ್ಸೆಪ್ಷನಲ್ ಐಟಮ್ಸ್ ಅಲ್ಲಿ. ಹಾಗಾಗಿ ಇಲ್ಲಿ ನಂಬರ್ ಚೇಂಜ್ ಆಯ್ತು. ಹಾಗೆ ಹಿಂದಿನ ಕ್ವಾರ್ಟರ್ ಅಲ್ಲಿ ಯಾವುದೇ ರೀತಿಯ ಎಕ್ಸೆಪ್ಷನಲ್ ಐಟಮ್ಸ್ ಇರಲಿಲ್ಲ, 203 ಇತ್ತು. ನಂತರ ಈ ಕ್ವಾರ್ಟರ್ ಅಲ್ಲಿ 27 ಕೋಟಿ ಮೈನಸ್ ಆಗಿದೆ. ಹಾಗಾಗಿ 252 ಆಯ್ತು. ಅಂದ್ರೆ ಇನ್ನು ಕಡಿಮೆ ಆಯ್ತು ಪರ್ಫಾರ್ಮೆನ್ಸ್. ಅಂದ್ರೆ ಈ ಎಕ್ಸೆಪ್ಷನಲ್ ಐಟಮ್ ನ ಕಾರಣ PBT ನಲ್ಲಿ ಡೌನ್ ಆಯ್ತು ಬಿಟ್ರೆ ಕಂಪನಿಯ ಬಿಸ್ನೆಸ್ ನ ಕಾರಣಕ್ಕಲ್ಲ. ಬಿಸ್ನೆಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ರೆವೆನ್ಯೂ ವೈಸ್ ಆಗ್ಬಹುದು, ಹಾಗೆ ಎಬಿಟ್ ಆಗ್ಬಹುದು. ಇದಾದ ನಂತರ ವೇರಿಯಸ್ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ. ಸೊ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಎಲ್ಲ ಕಳೆದ್ಮೇಲೆ ನೋಡಬಹುದು ಇಲ್ಲಿ ನೆಟ್ ಪ್ರಾಫಿಟ್ ಫಾರ್ ದ ಪೀರಿಯಡ್. ಹಿಂದಿನ ವರ್ಷ 319 ಕೋಟಿ ಇತ್ತು, ಹಿಂದಿನ ಕ್ವಾರ್ಟರ್ ಅಲ್ಲಿ 203, ಈಗ 254. ಇಲ್ಲಿ ನಾವು ನೆಟ್ ಪ್ರಾಫಿಟ್ ಕಂಪೇರ್ ಮಾಡಿದ್ರೆ ಖಂಡಿತ ಡೌನ್ ಫಾಲ್ ಕಂಡು ಬರುತ್ತೆ ಇಯರ್ ಆನ್ ಇಯರ್. ಹಾಗೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಅಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಆದ್ರೆ ಈ ಹಿಂದಿನ ವರ್ಷದ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದ್ದು ಈ ಎಕ್ಸೆಪ್ಷನಲ್ ಐಟಮ್ ನ ಕಾರಣಕ್ಕೆ. 251 ಕೋಟಿ ಎಕ್ಸೆಪ್ಷನಲ್ ಐಟಮ್ ಆಡ್ ಆಗಿತ್ತು. ಆ ಕಾರಣಕ್ಕೆ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಬಿಟ್ರೆ ಕಂಪನಿಯ ಪ್ಯೂರ್ ಬಿಸ್ನೆಸ್ ನ ಕಾರಣಕ್ಕಲ್ಲ. ಸೊ ಪ್ಯೂರ್ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಜಸ್ಟ್ 71 ಕೋಟಿ ಇತ್ತು ಅಷ್ಟೇ ಲಾಸ್ಟ್ ಇಯರ್ ಅಲ್ಲಿ ಕ್ವಾರ್ಟರ್ ಲಾಭ. ಸೊ ನಾವು ಈ ಬಿಫೋರ್ ಅಡ್ಜಸ್ಟ್ಮೆಂಟ್ಸ್ ನೋಡಿದ್ರೆ ಖಂಡಿತ ಕಂಪನಿ ಬಿಸ್ನೆಸ್ ವೈಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಈ ಕ್ವಾರ್ಟರ್ ಕೂಡ. ಹಾಗೆ ಹಿಂದಿನ ಕ್ವಾರ್ಟರ್ಗೆ ಕಂಪೇರ್ ಮಾಡಿದ್ರು, ನೆಕ್ಸ್ಟ್ ಲಾಸ್ಟ್ ಇಯರ್ ಕ್ವಾರ್ಟರ್ ಕಂಪೇರ್ ಮಾಡಿದ್ರು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಬಟ್ ನಾವು ಫೈನಲ್ ಔಟ್ಕಮ್ ಅನ್ನ ನೋಡಿದ್ರೆ, ಅಂದ್ರೆ ನಾವು ಯೂಶಲಿ ನ್ಯೂಸ್ ಪೇಪರ್ ಗಳಲ್ಲಿ ಹಾಗೆ ಮೀಡಿಯಾಗಳಲ್ಲಿ ಪ್ರಿಂಟ್ ಮಾಡೋದು ಇದನ್ನ, ಹಾಗೆ ಹೈಲೈಟ್ ಮಾಡೋದು ಕೂಡ ಇದನ್ನ, ನೆಟ್ ಪ್ರಾಫಿಟ್ ಫಾರ್ ದ ಪೀರಿಯಡ್. ಸೊ ಇಲ್ಲಿ ಕಂಪೇರ್ ಮಾಡಿದ್ರೆ ಡೌನ್ ಇದೆಯಾ? ಎಸ್, ಡೌನ್ ಇದೆ. ಅಂದ್ರೆ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿದೆ ಅಂತ ಡಿಸೈಡ್ ಮಾಡ್ಬಿಡ್ತೀವಿ. ಬಟ್ ನಾವು ಕಂಪನಿಯ ಡೀಟೇಲ್ ನಂಬರ್ ಅನ್ನ ನೋಡಿದಾಗ ಖಂಡಿತ ಕಂಪನಿಯ ಬಿಸ್ನೆಸ್ ಅಲ್ಲಿ ಡೌನ್ ಇಲ್ಲ, ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಲಾಸ್ಟ್ ಇಯರ್ ಅಲ್ಲಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ನ ಕಾರಣಕ್ಕೆ ಲಾಭ ಜಾಸ್ತಿ ಆಗಿತ್ತು ಬಿಟ್ರೆ ಕಂಪನಿಯ ಆಪರೇಷನ್ಸ್ ಇಂದ ಬಂದಂತ ಲಾಭ ಅಲ್ಲ. ಸೊ ಈಗ ಆಪರೇಷನ್ಸ್ ಇಂದ ಅಂತೂ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಅದನ್ನ ಕ್ಲಿಯರ್ ಆಗಿ ನೋಡಬಹುದು. ನಂತರ ಇದನ್ನ ನಾವು EPS ಅಲ್ಲಿ ನೋಡಿದ್ರೆ ಸೇಮ್ ನೆಟ್ ಪ್ರಾಫಿಟ್ ಯಾವ ರೀತಿ ಇರುತ್ತೋ ಅದೇ ರೀತಿ EPS ಕೂಡ ಚೇಂಜಸ್ ಆಗುತ್ತೆ. ಬಟ್ ಕೆಲವು ಸಲ ಕಂಪನಿಗಳು ಬಿಫೋರ್ ಎಕ್ಸೆಪ್ಷನಲ್ ಐಟಮ್ ಅಡ್ಜಸ್ಟ್ ಮಾಡಿ ಕೊಡ್ತವೆ. ಸೊ ಅದನ್ನ ನೋಡಿದ್ರೆ ನಮಗೆ ಕ್ಲಿಯರ್ ಪಿಕ್ಚರ್ ಗೊತ್ತಾಗುತ್ತೆ. ನೋಡಬಹುದು ನೀವು ಇಲ್ಲಿ EPS 2 ಕೊಟ್ಟಿದ್ದಾರೆ. ಮೊದಲನೇದು ಬಿಫೋರ್ ಎಕ್ಸೆಪ್ಷನಲ್ ಐಟಮ್ಸ್, ಎರಡನೇದು ಆಫ್ಟರ್ ಎಕ್ಸೆಪ್ಷನಲ್ ಐಟಮ್ಸ್. ಇಲ್ಲಿ ಆಫ್ಟರ್ ಎಕ್ಸೆಪ್ಷನಲ್ ಐಟಮ್ಸ್ ಈ ನೆಟ್ ಪ್ರಾಫಿಟ್ ಗೆ ಕಂಪೇರ್ ಮಾಡಿರ್ತಾರೆ. 0.24 ಇಂದ 0.15, ಈಗ 0.19. ಸೊ ಇಲ್ಲಿ ಕ್ವಾರ್ಟರ್ಲಿ ಅಪ್ ಆಯ್ತು, ಬಟ್ ಇಯರ್ಲಿ ಡೌನ್ ಪರ್ಫಾರ್ಮೆನ್ಸ್ ಆಯ್ತು. ಅದೇ ನೀವು ಬಿಫೋರ್ ಎಕ್ಸೆಪ್ಷನಲ್ ಐಟಮ್ಸ್ ನೋಡಿ 0.02, 0.02 ಇಂದ 0.21 ಹೋಯ್ತು, ಅಂದ್ರೆ ಇಂಪ್ರೂವ್ಮೆಂಟ್. ಹಾಗೆ ಲಾಸ್ಟ್ ಕ್ವಾರ್ಟರ್ ಕೂಡ ಅಷ್ಟೇ 0.15, ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್.
ಹಾಗಾಗಿ ಕಂಪನಿಯ ಪ್ಯೂರ್ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಏನಿದೆ ಅದು ಚೆನ್ನಾಗಿದೆ. ಸ್ವಲ್ಪ ಎಕ್ಸೆಪ್ಷನಲ್ ಐಟಮ್ಸ್ ನ ಕಾರಣಕ್ಕೆ ನಾವು ನೆಟ್ ಪ್ರಾಫಿಟ್ ಅನ್ನು ನೋಡಿದ್ರೆ ಡಿಫರೆನ್ಸ್ ಆಗುತ್ತೆ, ಬಿಟ್ರೆ ಕಂಪನಿಯ ಬಿಸ್ನೆಸ್ ಅಲ್ಲಿ ಯಾವುದೇ ರೀತಿಯ ಡೌನ್ ಇಲ್ಲ. ಹಾಗಾಗಿ ಆರಾಮಾಗಿ ಕಂಟಿನ್ಯೂ ಮಾಡಬಹುದು. ಆ ರೀತಿಯ ನಂಬರ್ಸ್ ಇದು, ಯಾವುದೇ ಭಯ ಪಡುವಂತ ಅವಶ್ಯಕತೆ ಖಂಡಿತ ಇಲ್ಲ. ಬಿಸ್ನೆಸ್ ಅಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ನಂತರ ಸೆಗ್ಮೆಂಟ್ ವೈಸ್ ರೆವಿನ್ಯೂ ನೋಡೋದಾದ್ರೆ ನೋಡಬಹುದು ವಿಂಡ್ ಟರ್ಬೈನ್ ಜನರೇಟರ್ ಅಲ್ಲಿ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ. 1117, 1004, ಈಗ 1531 ಇಯರ್ಲಿ ಆಗ್ಬೋದು ಅಥವಾ ಕ್ವಾರ್ಟರ್ಲಿ ಆಗ್ಬೋದು, ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಹಾಗೆ ಫಾಂಡ್ರಿ ಅಂಡ್ ಫೋರ್ಜಿಂಗ್ ಅಲ್ಲಿ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಎರಡು ಕಡೆ ಇಂಪ್ರೂವ್ ಆಗಿದೆ. ನಂತರ ಆಪರೇಷನ್ ಅಂಡ್ ಮೇಂಟೆನೆನ್ಸ್ ಸರ್ವಿಸಸ್ ಇಲ್ಲೂ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಅದರ್ ಸೆಗ್ಮೆಂಟ್ಸ್ ಓವರ್ ಆಲ್ ಪರ್ಫಾರ್ಮೆನ್ಸ್ ಇಯರ್ಲಿ ಆಗ್ಬೋದು, ಕ್ವಾರ್ಟರ್ಲಿ ಆಗ್ಬೋದು, ಎಲ್ಲ ಸೆಗ್ಮೆಂಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಸುಜ್ಲೋನ್ ಎನರ್ಜಿ. ಇದು ಕಂಪನಿಯ ಬಿಸ್ನೆಸ್ ವೈಸ್ ಪರ್ಫಾರ್ಮೆನ್ಸ್ ಆಯ್ತು. ಈಗ ಕಂಪನಿ ಬಗ್ಗೆ ಬರೋಣ. ಈ ಕಂಪನಿ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಾವು ತಿಳ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಇದು ಒಂದು ರಿಸ್ಕಿ ಸ್ಟಾಕ್. ಇತ್ತೀಚಿನ ದಿನಗಳಲ್ಲಿ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ, ಜೊತೆಗೆ ಮಲ್ಟಿ ಬ್ಯಾಗರ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ, ಅದರಲ್ಲಿ ನೋ ಡೌಟ್. ಜೊತೆಗೆ ಬಿಸ್ನೆಸ್ ಕೂಡ ಅದೇ ಪ್ರಮಾಣದಲ್ಲಿ ಇಂಪ್ರೂವ್ ಆಗ್ತಾ ಇದೆ. ಆದ್ರೆ ಈ ಕಂಪನಿಯ ಹಿಸ್ಟ್ರಿಯನ್ನ ನೋಡಿದ್ರೆ ಈ ಕಂಪನಿಯ ಪರ್ಫಾರ್ಮೆನ್ಸ್ ಇದೇ ರೀತಿ ಇರಲಿಲ್ಲ. ಮೊದಲಿಗೆ ನೋಡಬಹುದು 62,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ಲಾಸ್ಟ್ 6 months ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 17ರಿಂದ 18% ರಿಟರ್ನ್ಸ್ ಇದೆ. ಹಾಗೆ 1 year ಪರ್ಫಾರ್ಮೆನ್ಸ್ ನೋಡಬಹುದು 368%. ಅದರಲ್ಲೂ ಲಾಸ್ಟ್ 6 months ಅಲ್ಲಿ ಫ್ಲಾಟ್ ಇದೆ, 17-18% ಅಷ್ಟೇ. ಅದಕ್ಕಿಂತ ಮುಂಚೆ ಭರ್ಜರಿ ರ್ಯಾಲಿ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿತ್ತು. 5 years ಪರ್ಫಾರ್ಮೆನ್ಸ್ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ರೀತಿ ನೋಡಿದ್ರೆ. ಆದ್ರೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಡಿಫರೆಂಟ್ ಸ್ಟೋರಿ ಇದೆ. ಒಂದ್ ಕಾಲದಲ್ಲಿ 400 ರೂಪಾಯಿ ರೇಂಜ್ ಅಲ್ಲಿ ಇದ್ದಂತಹ ಸ್ಟಾಕ್ ಇವತ್ತು 40 ರೂಪಾಯಿ ರೇಂಜ್ ಅಲ್ಲಿ ಇದೆ. ಇದಕ್ಕೆ ಸಾಕಷ್ಟು ಕಾರಣಗಳಿದೆ. ನಾನು ಈ ಹಿಂದೆ ಒಂದು ಡೀಟೇಲ್ಡ್ ವಿಡಿಯೋ ಕೂಡ ಮಾಡಿದ್ದೆ, ಸುಜ್ಲೋನ್ ಸ್ಟೋರಿ ಅಂತ. ಎಸ್ಪೆಷಲಿ ಕಂಪನಿ ಈ ಸಮಯದಲ್ಲಿ ತುಂಬಾನೇ ಅಗ್ರೆಸಿವ್ ಆಗಿ ಬಿಸ್ನೆಸ್ ಡೆವಲಪ್ ಮಾಡುವಂತ ನಿರ್ಧಾರವನ್ನ ಮಾಡುತ್ತೆ. ಅದಕ್ಕೆ ತಕ್ಕಂತೆ ಕ್ಯಾಪೆಕ್ಸ್ ಅನ್ನ ಮಾಡುತ್ತೆ, ಜೊತೆಗೆ ಸಾಲವನ್ನು ಕೂಡ ಜಾಸ್ತಿ ಪ್ರಮಾಣದಲ್ಲಿ ಮಾಡುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ 2007-8 ಕ್ರೈಸಿಸ್ ಶುರುವಾಗುತ್ತೆ. ಅಲ್ಲಿಂದ ಈ ಕಂಪನಿಯ ಬ್ಯಾಡ್ ಡೇಸ್ ಶುರುವಾಗುತ್ತೆ. ನಿಮ್ಗೆ ಗೊತ್ತಿದೆ 2008 ಕ್ರೈಸಿಸ್ ಹೇಗಿತ್ತು ಅಂತ, ಫೈನಾನ್ಷಿಯಲ್ ಕ್ರೈಸಿಸ್. ಆ ಫೈನಾನ್ಷಿಯಲ್ ಕ್ರೈಸಿಸ್ ಅಲ್ಲಿ ತಗಲಾಕೊಂಡಂತ ಕಂಪನಿಗಳಲ್ಲಿ ಸುಜ್ಲೋನ್ ಎನರ್ಜಿ ಕೂಡ ಒಂದು. ಪೂರ್ತಿ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಡೌನ್ ಆಗೋಗ್ಬಿಡುತ್ತೆ. ಯಾಕಂದ್ರೆ ಡಿಮಾಂಡೇ ಇರೋದಿಲ್ಲ ಕಂಪನಿಯ ಪ್ರಾಡಕ್ಟ್ಸ್, ಎಸ್ಪೆಷಲಿ ಟರ್ಬೈನ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ವಿಂಡ್ ಟರ್ಬೈನ್ಸ್ ಅಲ್ಲಿ ಪೂರ್ಣ ಪ್ರಮಾಣದ ಬಿಸ್ನೆಸ್ ಡೌನ್ ಆಗ್ತಾ ಹೋಗ್ಲಿಕ್ಕೆ ಶುರು ಮಾಡುತ್ತೆ. ಕಂಪನಿ ಸಾಲ ಕೂಡ ಮಾಡಿತ್ತು, ಸಾಲ ಈ ಕಡೆ ತೀರ್ಸೋಕ್ಕೂ ಆಗ್ತಾ ಇಲ್ಲ, ಬಿಸ್ನೆಸ್ ಅನ್ನ ಮಾಡೋಕ್ಕೂ ಆಗ್ತಾ ಇಲ್ಲ. ಈ ರೀತಿಯ ಪರಿಸ್ಥಿತಿಗೆ ಬಂದು ತಲುಪುತ್ತೆ. ಯಾಕಂದ್ರೆ ಸಾಲ ಮಾಡಿ ಕ್ಯಾಪೆಕ್ಸ್ ಮಾಡಿದೆ. ಯಾಕೆ ಮಾಡ್ತು ಅಂದ್ರೆ ಬಿಸ್ನೆಸ್ ಅನ್ನ ಎಕ್ಸ್ಪ್ಯಾಂಡ್ ಮಾಡುವಂತ ಪ್ಲಾನ್ ಇಟ್ಕೊಂಡು, ಯಾಕಂದ್ರೆ ಬಿಸ್ನೆಸ್ ಚೆನ್ನಾಗಿ ನಡೀತಿತ್ತು. ಕ್ರೈಸಿಸ್ ಶುರುವಾಯ್ತು, ಬಿಸ್ನೆಸ್ ಡೌನ್ ಆಯ್ತು. ಬಟ್ ಸಾಲ ನೋಡಿದ್ರೆ ಅಗಾಧ ಪ್ರಮಾಣದಲ್ಲಿ ಇತ್ತು. ಕೊನೆಗೆ ಇಂಟ್ರೆಸ್ಟ್ ಪೇಮೆಂಟ್ ಮಾಡ್ಲಿಕ್ಕೂ ಸಾಧ್ಯ ಆಗದೆ ಇರುವಂತ ಪರಿಸ್ಥಿತಿಗೆ ಕಂಪನಿ ಬರುತ್ತೆ. ಆಗ ಈ ರೀತಿಯ ಡೌನ್ ಫಾಲ್ ಶುರುವಾಗುತ್ತೆ. ಕಂಟಿನ್ಯೂಸ್ ಡೌನ್ ಫಾಲ್ ನೋಡಬಹುದು, ಪೆನ್ನಿ ಸ್ಟಾಕ್ ಆಗೋಗ್ಬಿಡುತ್ತೆ. ಇದಾದ ನಂತರ ಇದರ ಕಮ್ ಬ್ಯಾಕ್ ಶುರುವಾಗಿರೋದು 2020-21 ನಂತರ. ಅಲ್ಲಿಂದ ಈ ಸ್ಟಾಕ್ ಸ್ವಲ್ಪ ಕಮ್ ಬ್ಯಾಕ್ ಅನ್ನ ಮಾಡುವಂತ ಲಕ್ಷಣಗಳನ್ನ ತೋರಿಸ್ತಾ ಇದೆ. ಬಟ್ ಅನ್ಫಾರ್ಚುನೇಟ್ಲಿ ಇನ್ನೂ ಒಂದು ಪ್ರಾಬ್ಲಮ್ ಈ ಕಂಪನಿಗೆ ಬರುತ್ತೆ. ಏನಂತಂದ್ರೆ ಕಂಪನಿಯ MD ಏನಿರ್ತಾರೆ ತುಳಸಿ ತಂತಿ, ಅವರು ಎಕ್ಸ್ಪೈರ್ ಆಗ್ತಾರೆ. ಮೇ ಬಿ 21 or 22 ಅಂದ್ಕೊಳ್ತೀನಿ, ನನಗೆ ಎಕ್ಸಾಕ್ಟ್ ಇಯರ್ ನೆನಪಿಲ್ಲ. ಅವರು ಎಕ್ಸ್ಪೈರ್ ಆಗ್ತಾರೆ. ಸಾಕಷ್ಟು ಸ್ಟ್ರಗಲ್ ಮಾಡಿದ ನಂತರ ಕಂಪನಿಯನ್ನ ಕಮ್ ಬ್ಯಾಕ್ ಸ್ಟೇಜ್ ಗೆ ತಂದಂತ ವ್ಯಕ್ತಿ ಅವರು ಎಕ್ಸ್ಪೈರ್ ಆಗ್ತಾರೆ. ಮತ್ತೊಂದು ಹೊಡೆತ ಕಂಪನಿಗೆ ಬೀಳುತ್ತೆ. ಸೊ ಈಗ ಸ್ವಲ್ಪ ಕಮ್ ಬ್ಯಾಕ್ ಅನ್ನ ಮಾಡ್ತಾ ಇದೆ. ಈಗ ವಿನೋದ್ ತಂತಿ ಅವರು ಈ ಕಂಪನಿಯನ್ನ ಮುನ್ನಡೆಸ್ತಿದ್ದಾರೆ. ಇಲ್ಲಿದೆ ನೋಡಬಹುದು ಅವ್ರ ಫೋಟೋ. ವಿಂಡ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕೂಡ ಕರೆಸ್ಕೊಂಡಂತವರು. ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಕಮ್ ಬ್ಯಾಕ್ ಅನ್ನ ಮಾಡ್ತಾ ಇದೆ ಕಂಪನಿ. ಬಟ್ ಅಗ್ರೆಸಿವ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡೋದು ಈ ಸ್ಟಾಕ್ ಅಲ್ಲಿ ಅಷ್ಟೊಂದು ಒಳ್ಳೆ ಡಿಸಿಷನ್ ಆಗೋದಿಲ್ಲ. ಯಾಕಂದ್ರೆ ಫ್ಯೂಚರ್ ಹೇಗಿರುತ್ತೋ ಗೊತ್ತಿಲ್ಲ. ಈಗ ಕಂಪನಿಯ ಬಿಸ್ನೆಸ್ ಬಗ್ಗೆ ಅಂತೂ ಈಗಾಗಲೇ ಗೊತ್ತಿದೆ, ನಾನು ಕೂಡ ಹೇಳಿದೆ. ನೋಡಬಹುದು ಇಲ್ಲೂ ಕೂಡ ಇದೆ ಅವ್ರ ಫೋಟೋ. ದ ವಿಂಡ್ ಮ್ಯಾನ್ ಶ್ರೀ ತುಳಸಿ ತಂತಿ 2022 ಎಕ್ಸ್ಪೈರ್ ಆಗಿರೋದು ನೋಡಬಹುದು. ಕಂಪನಿಯ ಪ್ರಾಡಕ್ಟ್ಸ್ ಬಂದ್ರೆ ನೋಡಬಹುದು ವಿಂಡ್ ಟರ್ಬೈನ್ ಜನರೇಟರ್, 3 ಟೈಪ್ ಆಫ್ ಟರ್ಬೈನ್ ಜನರೇಟರ್ಸ್ ಅಲ್ಲಿ ಕೆಲಸ ಮಾಡುತ್ತೆ ಕಂಪನಿ. ಹಾಗೆ ಎಂಡ್ ಟು ಎಂಡ್ ಸೊಲ್ಯೂಷನ್ಸ್ ಅನ್ನು ಕೂಡ ಪ್ರೊವೈಡ್ ಮಾಡುತ್ತೆ. ಬೆಸ್ಟ್ ಇನ್ ಕ್ಲಾಸ್ ಸರ್ವಿಸಸ್, ವಿಂಡ್ ಎನರ್ಜಿ ಸೊಲ್ಯೂಷನ್ಸ್. ಜೊತೆಗೆ ಒನ್ ಆಫ್ ದ ಲೀಡಿಂಗ್ ವಿಂಡ್ ಟರ್ಬೈನ್ ಮ್ಯಾನುಫ್ಯಾಕ್ಚರರ್ ಈ ಕಂಪನಿ ಥ್ರೂ ಔಟ್ ದ ವರ್ಲ್ಡ್. ಟಾಪ್ 10 ಅಲ್ಲಿ ಬರುವಂತದ್ದು. ಹಾಗೆ ಇಂಡಿಯಾದಲ್ಲಿ ನೋಡಬಹುದು ಇಂಡಿಯಾಸ್ ನಂಬರ್ 1. ಈ ರೀತಿ ಕೆಲವು ಪಾಸಿಟಿವ್ ಪಾಯಿಂಟ್ಸ್ ಇದೆ ಕಂಪನಿ ಬಗ್ಗೆ, ನೆಗೆಟಿವ್ ಪಾಯಿಂಟ್ಸ್ ಕೂಡ ಇದೆ. ಯಾಕೆಂದ್ರೆ ನೆಗೆಟಿವ್ ಪಾಯಿಂಟ್ಸ್, ಮೇನ್ ನೆಗೆಟಿವ್ ಪಾಯಿಂಟ್ ಇದೆ ಕಂಪನಿಯ ಭರ್ಜರಿ ಡೌನ್ ಫಾಲ್. ಅದಕ್ಕೆ ಕಾರಣ ಕೂಡ ನಿಮ್ಗೆ ಗೊತ್ತಾಗಿದೆ ಅಂದ್ಕೊಳ್ತೀನಿ. ಈಗ ಮೇ ಬಿ ಸುಮಾರು ಜನರಿಗೆ ಈಗಾಗಲೇ ಗೊತ್ತಿತ್ತು ಅಂದ್ಕೊಳ್ತೀನಿ. ಯಾಕಂದ್ರೆ ಹಿಂದಿನ ವಿಡಿಯೋ ನೋಡಿದ್ರೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಹಿಂದೆ ಈಗಾಗಲೇ ನಾನು ಕವರ್ ಮಾಡಿದ್ದೆ ಇದನ್ನ. ನಂತರ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಗೆ ಬಂದ್ರೆ ನಾವು ಕಂಪನಿಯ ಬ್ಯಾಲೆನ್ಸ್ ಶೀಟ್ ಯಾವ ರೀತಿ ಇದೆ, ಈಗ ಏನಾದ್ರು ಕಮ್ ಬ್ಯಾಕ್ ಮಾಡ್ತಿದ್ಯಾ ಅಂತ ನೋಡೋದಾದ್ರೆ ನೋಡಬಹುದು. ಸದ್ಯದ ಮಟ್ಟಿಗೆ ರಿಸರ್ವ್ಸ್ ಮೈನಸ್ ಅಲ್ಲಿದೆ. ಆದ್ರೆ ಆ ಮೈನಸ್ ಕಡಿಮೆ ಆಗ್ತಾ ಇದೆ ನೋಡಬಹುದು. ಹಿಂದಿನ ವರ್ಷ 8,000 ಇತ್ತು ಮೈನಸ್, 11,000, 5,000, 5,900, ಈಗ 1,000 ಕೋಟಿಗೆ ಬಂದಿದೆ. ಅಂದ್ರೆ ಮೈನಸ್ ರಿಸರ್ವ್ಸ್ ಕಡಿಮೆ ಆಗ್ತಾ ಇದೆ. ಅದನ್ನು ಕೂಡ ನೋಡಬಹುದು. ಇದು ಒಂದು ಪಾಸಿಟಿವ್ ಪಾಯಿಂಟ್ ಅಂತ ನೆನ್ಕೊಳ್ಬಹುದು. ಮೇ ಬಿ ಮುಂದಿನ ದಿನಗಳಲ್ಲಿ ಇದು ಪಾಸಿಟಿವ್ ಕೂಡ ಆಗ್ಬಹುದು, ಅಂದ್ರೆ ಪ್ಲಸ್ ಕೂಡ ಬರ್ಬೋದು. ಹಾಗೆ ಲಾಂಗ್ ಟರ್ಮ್ ಅಲ್ಲಿ ಬಾರೋಯಿಂಗ್ಸ್ ನೋಡಬಹುದು. ಲಾಸ್ಟ್ 5 years ಅಲ್ಲಿ 1,800, 653, ಮತ್ತೆ 4,200, ಮತ್ತೆ 3,700, ಈಗ 2,000 ಕೋಟಿ ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಇದೆ.
ಲಾಸ್ಟ್ 3 ಇಯರ್ಸ್ ಅಲ್ಲಿ ಕಡಿಮೆ ಆಗಿದೆ, ಸಾಲ ಕೂಡ ಸ್ವಲ್ಪ ಪ್ರಮಾಣದಲ್ಲಿ. ನಂತರ ಶಾರ್ಟ್ ಟರ್ಮ್ ಅಲ್ಲಿ 323 ಕೋಟಿ ಇದೆ. ಕ್ಯಾಶ್ ಅಂಡ್ ಕ್ಯಾಶ್ ಇಕ್ವಿಲೆಂಟ್ಸ್ಗೆ ಬಂದ್ರೆ 290 ಕೋಟಿ ಕ್ಯಾಶ್ ಕೂಡ ಇದೆ ಕಂಪನಿಯ ಕೈಲಿ. ಸೊ ಬ್ಯಾಲೆನ್ಸ್ ಶೀಟ್ ಖಂಡಿತ ಅಂತ ಒಳ್ಳೆ ನಂಬರ್ಸ್ ಏನಲ್ಲ. ನೆಗೆಟಿವ್ ರಿಸರ್ವ್ಸ್ ಜೊತೆಗೆ 2,000 ಕೋಟಿ ಸಾಲ ಎಲ್ಲಾನು ಕೂಡ ಇದೆ. ಬಟ್ ಪಾಸಿಟಿವ್ ಪಾಯಿಂಟ್ಸ್ ಏನಪ್ಪಾ ಅಂತಂದ್ರೆ ಕಡಿಮೆ ಆಗ್ತಾ ಇದೆ, ಸಾಲ ಕಡಿಮೆ ಆಗ್ತಾ ಇದೆ, ನೆಗೆಟಿವ್ ರಿಸರ್ವ್ಸ್ ಕಡಿಮೆ ಆಗ್ತಾ ಇದೆ. ಅದು ಕೂಡ ಪಾಸಿಟಿವ್ ಪಾಯಿಂಟ್ ಅಂತಾನೆ ಅಂದ್ಕೊಳ್ಬಹುದು. ನಂತರ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಯಾವ ರೀತಿ ಇದೆ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನೋಡಬಹುದು. 2012ರಲ್ಲಿ 21,000 ಕೋಟಿ ಕಂಪನಿಯ ರೆವಿನ್ಯೂ. ನಂತರ ಕಂಟಿನ್ಯೂಸ್ ಡೌನ್ ಫಾಲ್ 18, 20, 19, 9, 12, 8, 5, 2,900, 3,300, ಈಗ 6,500, 5,900, ಈಗ ನಿಯರ್ಲಿ 6,000 ಲೆವೆಲ್ಗೆ ಬಂದು ನಿಂತಿದೆ ಕಂಪನಿಯ ರೆವಿನ್ಯೂ. ಇನ್ನು ಕಮ್ ಬ್ಯಾಕ್ ಮಾಡ್ಬೇಕು ಅಂತಂದ್ರೆ ಬಿಗ್ ಪೋಸ್ಟ್ ಸಿಗಬೇಕು ಈ ಕಂಪನಿಯ ಸೇಲ್ಸ್ಗೆ, ಇಂದಿನ ಲೆವೆಲ್ಗೆ ಬರಬೇಕು ಅಂತಂದ್ರೆ 20,000 ಕೋಟಿಯಿಂದ 6,000 ಕೋಟಿ ತುಂಬಾನೇ ಬಿಗ್ ಡಿಫರೆನ್ಸ್ ಇದೆ. ಹಾಗಾಗಿನೇ ನಾನು ಹೇಳಿದ್ದು ರಿಸ್ಕಿ ಬೆಟ್ ಆಗುತ್ತೆ ಇನ್ ಕೇಸ್ ಬಲ್ಕ್ ಇನ್ವೆಸ್ಟ್ಮೆಂಟ್ ಗೆ ಸ್ಟಾಕ್ ಅಂತ ಒಳ್ಳೆ ಸ್ಟಾಕ್ ಅಲ್ಲ. ಬಲ್ಕ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಲಿಕ್ಕೆ ಕ್ಯಾಲ್ಕುಲೇಟೆಡ್ ರಿಸ್ಕ್ ಅನ್ನ ತಗೊಳ್ಬೇಕು ಅಷ್ಟೇ. ನಂತರ ನೆಟ್ ಪ್ರಾಫಿಟ್ ಗೆ ಬಂದ್ರೆ ನೋಡಬಹುದು ಮೈನಸ್ ಸುಮಾರು ಕಡೆ ಮೈನಸ್ ಇತ್ತು, ಈಗ ಪ್ರಾಫಿಟ್ ಗೆ ಬಂದಿದೆ ಕಂಪನಿ. ಇಲ್ಲೂ ಕೂಡ ನಾವು ಎಷ್ಟು ದಿನ ಕನ್ಸಿಸ್ಟೆಂಟ್ ಆಗಿ ಪ್ರಾಫಿಟ್ ಮಾಡುತ್ತೆ ಅದನ್ನು ಹೇಳಕ್ಕಾಗೋದಿಲ್ಲ. ಹಾಗಾಗಿನೇ ಸಾಧ್ಯವಾದಷ್ಟು ಕ್ಯಾಲ್ಕುಲೇಟೆಡ್ ರಿಸ್ಕ್ ಅನ್ನೇ ತಗೊಳ್ಬೇಕು ಇಂಥ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡುವಾಗ. ರಿಟರ್ನ್ ಆನ್ ಇಕ್ವಿಟಿ ಅಂತೂ ಏನು ಇಲ್ವೇ ಇಲ್ಲ, 0. CAGR ಚೆನ್ನಾಗಿದೆ, ಯಾಕಂದ್ರೆ ಇತ್ತೀಚಿನ ಪರ್ಫಾರ್ಮೆನ್ಸ್ ಸ್ವಲ್ಪ ಇಂಪ್ರೂವ್ ಆಗಿರೋದ್ರಿಂದ CAGR ಒಳ್ಳೆ ನಂಬರ್ಸ್ ನೋಡ್ಲಿಕ್ಕೆ ಸಿಗುತ್ತೆ. ಪ್ರಾಫಿಟ್ ಗ್ರೋತ್ ಕೂಡ ಚೆನ್ನಾಗಿದೆ, ಯಾಕಂದ್ರೆ ಇತ್ತೀಚೆಗೆ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಸೇಲ್ಸ್ ಗ್ರೋತ್ ಅಲ್ಲಿ TTM ಅಲ್ಲಿ ಮೈನಸ್ ಇದೆ, 5 ಇಯರ್ಸ್ ಅಲ್ಲೂ ಕೂಡ ಮೈನಸ್, 10 ಇಯರ್ಸ್ ಅಲ್ಲೂ ಕೂಡ ಮೈನಸ್, 3 ಇಯರ್ಸ್ ಅಲ್ಲಿ ಮಾತ್ರ 26% ಗ್ರೋತ್ ಇದೆ. ಹಾಗೆ ಇನ್ನೊಂದು ಬಿಗ್ ನೆಗೆಟಿವ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡಬಹುದು. ಜಸ್ಟ್ 13% ಹೋಲ್ಡಿಂಗ್ ಇದೆ ಪ್ರಮೋಟರ್ದು. ಹಾಗೆ FIs 19.5%, DIS 6%, ಪಬ್ಲಿಕ್ 61% ನಿಯರ್ಲಿ. ಇದು ಕೂಡ ಒಂದು ಬಿಗ್ ನೆಗೆಟಿವ್ ಪಾಯಿಂಟ್ ಅಂತ ನೆನ್ಕೊಳ್ಬಹುದು. ಬಟ್ ಸ್ವಲ್ಪ ಪ್ರಮಾಣದಲ್ಲಿ FIs DIS ಕೂಡ ಇದ್ದಾರೆ, ಅದೊಂದು ಪಾಸಿಟಿವ್ ಪಾಯಿಂಟ್ ಅಂತಾನೆ ಬೇಕಿದ್ರೆ ಕನ್ಸಿಡರ್ ಮಾಡಬಹುದು. ನಿಯರ್ಲಿ 25% FIs DIS ಹೋಲ್ಡಿಂಗ್ ಇದೆ ಇಲ್ಲಿ. ಬಟ್ ಪ್ರಮೋಟರ್ ಹೋಲ್ಡಿಂಗ್ ತುಂಬಾ ಲೋಯರ್ ಲೆವೆಲ್ ಅಲ್ಲಿ ಇದೆ. ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಸ್ಟಡಿ ಮಾಡಬಹುದು. ನಾನು ಅವಾಗಲೇ ಹೇಳಿದಾಗೆ ಕ್ಯಾಲ್ಕುಲೇಟೆಡ್ ರಿಸ್ಕ್ ತಗೊಳ್ಳಿ, ಜಾಸ್ತಿ ಇನ್ವೆಸ್ಟ್ಮೆಂಟ್ ಅನ್ನ ಇಲ್ಲಿ ಮಾಡಕ್ ಹೋಗ್ಬೇಡಿ. ಇನ್ ಕೇಸ್ ನಿಮ್ಮ ಇನ್ವೆಸ್ಟ್ಮೆಂಟ್ 0 ಆದ್ರೂ ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ ಮೇಲೆ ಏನೋ ಎಫೆಕ್ಟ್ ಆಗಬಾರ್ದು. ಸೊ ಆ ರೀತಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು. ಫಾರ್ ಎಕ್ಸಾಂಪಲ್ ಏನೋ 5,000, 10,000, 20,000 ಹೋದ್ರೆ ನಮ್ಮ ಸ್ಟೆಬಿಲಿಟಿ ಏನಾಗೋದಿಲ್ಲ, ಅಂದ್ರೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ. ಇನ್ ಕೇಸ್ 50,000 ಹೋದ್ರೂ ಕೂಡ ಅಂತ ಬಿಗ್ ಚೇಂಜಸ್ ಆಗೋದಿಲ್ಲ. ಆ ರೀತಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ. ಇನ್ ಕೇಸ್ ನಿಮ್ಗೆ 10,000 ಕಳ್ಕೊಂಡ್ರು ಕೂಡ ಕಷ್ಟ ಆಗುತ್ತೆ ಅನ್ನೋರಾದ್ರೆ ಖಂಡಿತ ಇನ್ವೆಸ್ಟ್ ಮಾಡೋಕೆ ಹೋಗ್ಬೇಡಿ. ಪರವಾಗಿಲ್ಲ 10,000 ಹೋದ್ರೂ ಪರವಾಗಿಲ್ಲ ಅನ್ನೋ ಸಿಚುಯೇಷನ್ ಇದೆಯಾ, ಓಕೆ. ಇಲ್ಲ 1,00,000 ಹೋದ್ರೂ ನನಗೆ ಮೇಂಟೈನ್ ಮಾಡೋ ಕೆಪಾಸಿಟಿ ಇದೆ ಅಂದ್ರೆ ಖಂಡಿತ ಇನ್ವೆಸ್ಟ್ ಮಾಡ್ಬೋದು ಅಂತವ್ರು. ಇಲ್ಲ ಸ್ಟ್ರೈಟ್ ಅವೇ ಇಗ್ನೋರ್ ಕೂಡ ಮಾಡ್ಬೋದು. ಬಟ್ ನಿಮ್ಮ ರಿಸ್ಕ್ ಟೇಕಿಂಗ್ ಎಬಿಲಿಟಿ ಮೇಲೆ ಡಿಸಿಷನ್ ತಗೊಳ್ಳಿ. ಯಾವುದೇ ಕಾರಣಕ್ಕೂ ಕಣ್ಣು ಮುಚ್ಕೊಂಡು ಲಕ್ಷಾಂತರ ರೂಪಾಯಿಗಳನ್ನ ರಿಸ್ಕ್ ಇರುವಂತ ಕಡೆ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ. ಕ್ಯಾಲ್ಕುಲೇಟೆಡ್ ರಿಸ್ಕ್ ಅನ್ನ ತಗೊಳ್ಳಿ. ಕ್ಯಾಲ್ಕುಲೇಟೆಡ್ ರಿಸ್ಕ್ ಅಂದ್ರೆ ನಾನು ಅವಾಗಲೇ ಹೇಳಿದಾಗ 10,000 ಹೋದ್ರೂ ಚಿಂತೆ ಇಲ್ಲ, ಏನ್ ನನ್ನ ಜೀವನ ಏನ್ ಬದಲಾಗೋದಿಲ್ಲ ಅನ್ನೋರಿದ್ರೆ ಅಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು. ಅಥವಾ ಅದಕ್ಕಿಂತ ಜಾಸ್ತಿ ಇನ್ವೆಸ್ಟ್ ಮಾಡಿದ್ರು ನನ್ಗೇನು ತೊಂದರೆ ಆಗೋಲ್ಲ ಅಂದ್ರೆ ಅದಕ್ಕಿಂತ ಜಾಸ್ತಿ ಬೇಕಿದ್ರು ಮಾಡ್ಬೋದು. ಹಾಗೆ ಕ್ಯಾಲ್ಕುಲೇಟೆಡ್ ರಿಸ್ಕ್ ಅಂದ್ರೆ ಇನ್ನೂ ಬೆಸ್ಟ್ ಉದಾಹರಣೆ ಅಂದ್ರೆ ನಿಮ್ಮ ಪೋರ್ಟ್ಫೋಲಿಯೋ ಒಂದು 50 ಲಕ್ಷ ಇದೆ ಅಂತಂದ್ರೆ ನೀವು ಬೇಕಿದ್ರೆ 1 ಲಕ್ಷ 2 ಲಕ್ಷ ಇನ್ವೆಸ್ಟ್ ಮಾಡಿದ್ರು ತೊಂದರೆ ಏನಾಗೋದಿಲ್ಲ, ಯಾಕಂದ್ರೆ ನಿಮ್ಗೆ ಆ ರಿಸ್ಕ್ ತಗೊಳ್ಳುವಂತ ಎಬಿಲಿಟಿ ಇದೆ. ಇಲ್ಲ ನಿಮ್ಮ ಪೋರ್ಟ್ಫೋಲಿಯೋನೇ 1 ಲಕ್ಷ, ಅದ್ರಲ್ಲಿ ನೀವು 50,000 ಸುಜ್ಲೋನ್ ಅಲ್ಲೇ ಇನ್ವೆಸ್ಟ್ ಮಾಡ್ತೀರಿ ಅಂದ್ರೆ ಖಂಡಿತ ಇದು ಹೈಲಿ ರಿಸ್ಕಿ ಬೆಟ್ ಆಗುತ್ತೆ. ಸೊ ಇಂತ ತಪ್ಪನ್ನ ಮಾಡಕ್ ಹೋಗ್ಬೇಡಿ. ಸೊ ಬಿಸ್ನೆಸ್ ವೈಸ್ ಅಂತೂ ಖಂಡಿತ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ Q4 ಅಲ್ಲಿ. ಬಟ್ ಫೈನಲ್ ನಂಬರ್ಸ್ ಅನ್ನ ನೋಡಿ ಕನ್ಫ್ಯೂಸ್ ಆಗಕ್ ಹೋಗ್ಬೇಡಿ, ಯಾಕಂದ್ರೆ ಬಿಕಾಸ್ ಆಫ್ ಸಮ್ ಅಡ್ಜಸ್ಟ್ಮೆಂಟ್ ಲಾಸ್ಟ್ ಇಯರ್ ಪ್ರಾಫಿಟ್ ಜಾಸ್ತಿ ಆಗಿತ್ತು ಅಷ್ಟೇ. ವಿತೌಟ್ ಅಡ್ಜಸ್ಟ್ಮೆಂಟ್ ನೋಡಿದ್ರೆ ಖಂಡಿತ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಈ ಕ್ವಾರ್ಟರ್. ಸರಿ ಗೆಳೆಯರಿ, ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.